ಗೈಸ್, ನೀವು ಹೊಸ ಐಫೋನ್ನ ತೊಗೊಂಡಿದ್ದೀರಾ? ಹಾಗಾದರೆ ನಿಮ್ಮ ಒಂದು ಐಫೋನಲ್ಲಿರುವಂಥ ಈ ಸಿಮ್ಮನ್ನು ನೀವು ಹೊಸ ಐಫೋನ್ಗೆ ನೀವು ಟ್ರಾನ್ಸ್ಫರ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಹೆಂಗೆ ಮಾಡೋದು? ಇದಕ್ಕೆ ಅಂಗಡಿಗೆ ಹೋಗಿ ಮಾಡಿಸ್ಬೇಕು ಅಂತ ಅಂದ್ಕೊಳ್ತಾ ಇರ್ತೀರಾ. ಏನೂ ಬೇಕಾಗಿಲ್ಲ, ನೀವು ಮನೇಲೇ ಕೂತ್ಕೊಂಡು ನೀವು ಮೊಬೈಲಲ್ಲೇ ನೀವು ಮಾಡ್ಬೋದು. ಈಗ ನನ್ನ ಹತ್ರ ನೋಡಿ ಹೊಸ ಫೋನ್ ಇದೆ, ಐಫೋನ್ 15 Pro Maxನ್ನು ತೊಗೊಂಡಿದ್ದೀನಿ. ಇದು ನನ್ನ ಹಳೆ ಫೋನು ಐಫೋನ್ 11. ಈ ಒಂದು ಐಫೋನ್ 11ಅಲ್ಲಿ ಒಂದು ಸಿಮ್ ಅಂತ ಇದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿಸಿದ್ದೆ. ಈಗ ಈ ಒಂದು ಫೋನಿಂದ ಈ ಒಂದು ಫೋನಿಗೆ ಆ ಒಂದು ಈ ಸಿಮ್ನ ನಾನು ಟ್ರಾನ್ಸ್ಫರ್ ಮಾಡಬೇಕು. ಸೊ ಈ ಒಂದು ಫೋನಲ್ಲಿ ಇನ್ನು ಮುಂದೆ ನಾನು ಹೊಸ ಫೋನಲ್ಲಿ ಆ ಸಿಮ್ಮನ್ನು ಯೂಸ್ ಮಾಡಬೇಕು. ಸೊ ಹಾಗಾಗಿ ಯಾವ ಥರ ನೀವು ಓಲ್ಡ್ ಫೋನಿಂದ ಹೊಸ ಒಂದು ಐಫೋನ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದರೆ ಒಂದು ಲೈಕ್ ಮಾಡಿ. ಓಕೆ, ಸೊ ಬನ್ನಿ ಗೈಸ್, ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್ ನೋಡಿ, ಇವಾಗ ನನ್ನ ಹತ್ರ 2 ಫೋನ್ ಇದೆ, ಆಯಿತಾ? ಸೊ ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಫಸ್ಟೇ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದು ಐಫೋನ್ 11, ಆಯಿತಾ? ಇದು ಐಫೋನ್ 15 Pro Max. ಇದು ನಂದು ಹಳೆ ಫೋನು, ಇದು ಹೊಸ ಫೋನು, ಆಯಿತಾ? ಸೊ ಈಗ ಇದರಲ್ಲಿ ನೀವು ನೋಡ್ಬೋದು, ನೆಟ್ವರ್ಕ್ ಇದೆ, ಸಿಮ್ದು ನೆಟ್ವರ್ಕ್ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕಾಣ್ತಾ ಇದೆ. ಇದರಲ್ಲಿ ಈ ಸಿಮ್ ಆ್ಯಕ್ಟಿವೇಟ್ ಆಗಿದೆ, ಆಯಿತಾ? ಇದರಲ್ಲಿ ನೀವು ನೋಡ್ಬೋದು ಯಾವುದೇ ಥರ ಸಿಮ್ ಇಲ್ಲ, ನೆಟ್ವರ್ಕ್ ಇಲ್ಲ. ನಾನಿವಾಗ ಏನು ಮಾಡಬೇಕು ಅಂತ ಇದ್ದೀನಿ ಅಂತಂದರೆ, ಈ ಒಂದು ಫೋನಲ್ಲಿರುವಂಥ ಒಂದು ಈ ಸಿಮ್ನ ಈ ಒಂದು ಫೋನಿಗೆ ನಾನು ಆ್ಯಕ್ಟಿವೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ? ಸೊ ನೀವು ಕೂಡ ಫೋನ್ನ ತಗೊಂಡಾಗ ಈ ಒಂದು ಪರಿಸ್ಥಿತಿ ಬರುತ್ತೆ, ಆವಾಗ ಇದನ್ನು ನಾನು ಹೇಳೋದನ್ನೇ ಇವಾಗ ಮಾಡ್ತಾ ಹೋಗಿ ಫಾಲೋ ಮಾಡಿ. ಓಕೆ, ಸೊ ಸಿಂಪಲ್ಲಾಗಿ ನೀವೇನು ಮಾಡಿ ಅಂತಂದರೆ, ನಿಮ್ಮದು ಹೊಸ ಫೋನ್ ಇವಾಗ ಟೆನ್ಷನ್ ಬಿಟ್ಬಿಡಿ, ಸೈಡ್ಗಿಡಿ, ನಿಮ್ಮದು ಹಳೆ ಫೋನ್ ತಗೊಳ್ಳಿ, ಆಯಿತಾ? ಸೊ ಓಪನ್ ಮಾಡ್ಕೊಳ್ಳಿ, ಸ್ಕ್ರೀನ್ ಓಪನ್ ಮಾಡ್ಕೊಳ್ಳಿ. ನಾನು ಓಪನ್ ಮಾಡ್ಕೋತೀನಿ. ಓಕೆ, ಸೊ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು, ಆಯಿತಾ? ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ನಿಮ್ಮ ಒಂದು ಮೆಸೇಜ್ ಬಾಕ್ಸ್ನ ಓಪನ್ ಮಾಡ್ಕೊಳ್ಳಿ, ಆಯಿತಾ? ಮೆಸೇಜ್ ಬಾಕ್ಸ್ ಓಪನ್ ಮಾಡಿಕೊಂಡು ಇಲ್ಲಿ ಒಂದು ಮೆಸೇಜ್ನ ಸೆಂಡ್ ಮಾಡೋದಕ್ಕೆ ನೀವು ಆಪ್ಷನ್ನ ನೀವು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಫಸ್ಟು ಇಲ್ಲಿ ನಿಮಗೆ 2 ಅಂತ ಬರುತ್ತೆ. 2 ಅಲ್ಲಿ ನೀವು ಯಾರಿಗೆ ನೀವು ಮೆಸೇಜ್ ಮಾಡಬೇಕು ಅಂತಂದರೆ 199 ನೀವು ಟೈಪ್ ಮಾಡಬೇಕು, ಆಯಿತಾ? 199 ಅಷ್ಟೇ. ಸೊ ನೀವೇನು ಮಾಡಬೇಕು, ಇಲ್ಲಿ ಕೆಳಗಡೆಗೆ ಬರಬೇಕು. ಇಲ್ಲಿ ಮೆಸೇಜ್ ಬಾಕ್ಸ್ ಇದೆ ನೋಡಿ, ಇಲ್ಲಿ ನೀವು ಕೆಲಸ ಇವಾಗ ನೀವು ಮಾಡಬೇಕು, ಆಯಿತಾ? ಸೊ ಏನಂತ ಮಾಡಬೇಕು ಮೆಸೇಜ್ನ ಅಂತಂದರೆ, ಗೆಟ್ ಈ ಸಿಮ್ ಅಂತ ನೀವು ಟೈಪ್ ಮಾಡಬೇಕು. ನೋಡಿ, ನಾನು ಇವಾಗ ಟೈಪ್ ಮಾಡ್ತಾಯಿದ್ದೀನಿ, ಇದನ್ನು ನೀವು ಟೈಪ್ ಮಾಡಬೇಕು, ಗೆಟ್ ಈ ಸಿಮ್ ಅಂತ. ಓಕೆ, ಸೊ ಇದಾದ ನಂತರ ನೀವೇನು ಮಾಡಬೇಕು ಅಂತಂದರೆ, ಕೆಳಗಡೆಗೆ ಬರಬೇಕು, ಆಯಿತಾ? ಸ್ಪೇಸ್ ಹೊಡೆದು ಕೆಳಗಡೆಗೆ ಬನ್ನಿ. ಅದಾದಮೇಲೆ ನಿಮ್ಮ ಒಂದು ಹೊಸ ಫೋನ್ ಓಪನ್ ಮಾಡ್ಕೊಳ್ಳಿ. ಈಗ ನಾನು ಹೊಸ ಫೋನ್ ಓಪನ್ ಮಾಡ್ಕೊಳ್ತೀನಿ. ಹೊಸ ಫೋನ್ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೀವು ಸೆಟ್ಟಿಂಗ್ಸ್ನ ಹುಡುಕಬೇಕು. ಸೆಟ್ಟಿಂಗ್ಸ್ ಎಲ್ಲಿದೆ? ಸೊ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಳ್ತೀನಿ. ಸೆಟ್ಟಿಂಗ್ಸ್ ಓಪನ್ ಮಾಡಿದಾಗ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಇಲ್ಲಿ ಜನರಲ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಇಲ್ಲಿ ಅಬೌಟ್ ಅಂತ ಆಪ್ಷನ್ ಬರುತ್ತೆ. ಅಬೌಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಇಲ್ಲಿ ಕೆಳಗಡೆಗೆ ಬಂತು ಅಂತಂದರೆ, ಇಲ್ಲಿ ಒಂದು EID ನಂಬರ್ ಅಂತಿದೆ, ಇದನ್ನು ನೀವು ಕಾಪಿ ಮಾಡ್ಕೋಬೇಕು. ನೋಡಿ, ಇದು EID ಅಂತಿದೆ ನೋಡಿ, ಇದನ್ನು ಕಾಪಿ ಮಾಡ್ಕೋಬೇಕು. ಇದನ್ನು ಕಾಪಿ ಮಾಡ್ಕೊಂಡು ನೀವೇನು ಮಾಡಬೇಕು, ಸೊ ನೀವಿಲ್ಲಿ ಹಳೆ ಫೋನಲ್ಲಿ ಇಲ್ಲಿ ಗೆಟ್ ಈ ಸಿಮ್ ಅಂತ ಟೈಪ್ ಮಾಡಿರ್ತೀರಲ್ಲ, ಇಲ್ಲಿ ನೀವು ಪೇಸ್ಟ್ ಮಾಡಬೇಕು, ಆಯಿತಾ? ಸೊ ಇವಾಗ ನಾನು ಆ ಒಂದು ನಂಬರ್ ಏನಿದೆ ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಆ ನಂಬರ್ನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ ನಾನು ಕೆಳಗಡೆಗೆ ಬರ್ತೀನಿ. ಇದಾದ ನಂತರ ಸೊ ಇಲ್ಲಿ ನಾವು ಇನ್ನೊಂದು ನಂಬರ್ನ ಪೇಸ್ಟ್ ಮಾಡಬೇಕು. ಅದೇನು ನಂಬರು ಅಂತಂದರೆ, ಸೊ ಸೇಮ್ ಇಲ್ಲೇ ಕೆಳಗಡೆ ಒಂದು ಆಪ್ಷನ್ ಇರುತ್ತೆ, IMEI ಅಂತ ಒಂದು ಆಪ್ಷನ್ ಇದೆ, ಆಯಿತಾ? ಇದರಲ್ಲಿ ನಮಗೆ IMEI ಬೇಕಾಗಿಲ್ಲ, IMEI2 ಅಂತಿದೆ ನೋಡಿ, ಇದ್ರ ನಮ್ಮ ಒಂದು ಈ ಒಂದು ನಂಬರ್ನ ನಾವು ಕಾಪಿ ಮಾಡ್ಕೋಬೇಕು, ಆಯಿತಾ? ಇದನ್ನು ಕಾಪಿ ಮಾಡಿಕೊಂಡು ಸೊ ನಿಮ್ಮ ಒಂದು ಹಳೆ ಫೋನಲ್ಲಿ ನೀವು ಇಲ್ಲಿ ಟೈಪ್ ಮಾಡಿರ್ತೀರಲ್ಲ, ಇಲ್ಲಿ IMEI2 ನಂಬರ್ ಏನು ಕಾಪಿ ಮಾಡಿಕೊಂಡ್ರೆ ಅದನ್ನು ನೀವು ಇಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಈಗ ನಾನು ಪೇಸ್ಟ್ ಮಾಡ್ಕೋತೀನಿ. ಸೊ ಇವಾಗ ನಾನು ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಈ IMEI2 ನಂಬರಲ್ಲಿ ಒಂದು ಗ್ಯಾಪ್ಗಳಿರುತ್ತೆ, ಸಣ್ಣ ಪುಟ್ಟ ಗ್ಯಾಪ್ಗಳಿರುತ್ತೆ. ಆ ಒಂದು ಗ್ಯಾಪ್ನ ನೀವು ಬ್ಯಾಕ್ ಸ್ಪೇಸ್ ಕೊಡಬೇಕು, ಆಯಿತಾ? ಸೊ ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕು, ಆಯಿತಾ? ಎಲ್ಲೆಲ್ಲಿ ಸ್ಪೇಸ್ ಇದೆ ಅಲ್ಲಿ ನೀವು ಬ್ಯಾಕ್ ಸ್ಪೇಸ್ನ ಮಾಡಿ, ಕೇವಲ IMEI2 ನಂಬರ್ ಮಾತ್ರ, ಆಯಿತಾ? ಇದಿಷ್ಟನ್ನು ಮಾಡಿದ್ಮೇಲೆ ಸೊ ನೀವು ಈ ಥರ ಬರುತ್ತೆ. ಇದಾದಮೇಲೆ ನೀವೇನು ಮಾಡಬೇಕು, ಏನು ಒಂದು ನಂಬರ್ನ ನೀವು ಸೆಂಡ್ ಮಾಡಬೇಕು. ಈಗ ನಾನು ಸೆಂಡ್ ಮಾಡ್ತೀನಿ, ಅರ್ಥ ಆಯಿತಾ? ನೋಡಿ ಗೈಸ್, ಇವಾಗ ನಾನು ಮೆಸೇಜ್ನ ಸೆಂಡ್ ಮಾಡ್ತೀನಿ. ಸೆಂಡ್ ಮಾಡಿ ನೀವು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಜಿಯೋ ಕಡೆಯಿಂದ ನಿಮಗೊಂದು ಮೆಸೇಜ್ ಬರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು, ನನಗಿವಾಗ ಮೆಸೇಜ್ ಬಂದಿದೆ. ಸೊ ಆ ಒಂದು ಮೆಸೇಜ್ನ ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು, ಡಿಯರ್ ಕಸ್ಟಮರ್, ಥ್ಯಾಂಕ್ ಯು ಫಾರ್ ಇನಿಷಿಯೇಟಿಂಗ್ ದ ಈ ಸಿಮ್ ಅಪ್ಗ್ರೇಡ್ ರಿಕ್ವೆಸ್ಟ್ ಫಾರ್ ಯುವರ್ ಜಿಯೋ ನಂಬರ್ ಅಂತ ಅಂದ್ಬಿಟ್ಟು ನಂಬರ್ ಬಂದಿದೆ. ಗೈಸ್, ಈ ಒಂದು ಮೆಸೇಜ್ ಬಂದ ಮೇಲೆ ನೀವು ಮತ್ತೆ ಬ್ಯಾಕಿಗೆ ಬಂದು ಆವಾಗಲೇ ನೀವು ಮೆಸೇಜ್ ಮಾಡಿದ್ರಲ್ಲ ನಿಮ್ಮ ಒಂದು
ಗೆಟ್ ಸಿಮ್ ಅಂತ ಅಂದ್ಬಿಟ್ಟು 199ಗೆ. ಸೊ ಅಲ್ಲಿಗೆ ನೀವು ಜಸ್ಟು 1 ಅಂತ ನೀವು ಟೈಪ್ ಮಾಡಿ ಸೆಂಡ್ ಮಾಡಬೇಕು ಆಯಿತಾ. 1 ಅಂತ ನೀವು ಟೈಪ್ ಮಾಡಿ ಸೆಂಡ್ ಮಾಡಿದ ತಕ್ಷಣ ನಿಮಗೆ ಜಿಯೋ ಕಡೆಯಿಂದ ಇನ್ನೊಂದು ಮೆಸೇಜ್ ಬರುತ್ತೆ. ಆ ಒಂದು ಮೆಸೇಜ್ ಏನು ಅಂತ ಇವಾಗ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೀವಿಲ್ಲಿ ನೋಡ್ಬೋದು ಈ ಥರ ಬರುತ್ತೆ, ಥ್ಯಾಂಕ್ ಯು ಫಾರ್ ಗಿವಿಂಗ್ ದ ಅಂತಂದ್ಬಿಟ್ಟು. ಸೊ ಒಂಟೆ ಹೋಯ್ತು, ಒಂದು ನಿಮಿಷ ಇರಿ. ಸೊ ನಿಮಗೊಂದು ಕಾಲ್ ಬರುತ್ತೆ, ಆ ಕಾಲ್ನ ಪಿಕ್ ಮಾಡಿ, ಜಿಯೋ ಕಡೆಯಿಂದ ಬರುತ್ತೆ. SIM upgrade request for your Jio number. Now 2 to cancel the request. ಸೊ ನೀವು ಈ ಸಿಮ್ನ ಆ್ಯಕ್ಟಿವೇಟ್ ಮಾಡಬೇಕು ಅಂತಂದರೆ 1 ಪ್ರೆಸ್ ಮಾಡಿ. Thank you for your response. ಸೊ ಇಷ್ಟು ಮಾಡಿದ್ಮೇಲೆ ಮುಗೀತು. 2 hours ಆದಮೇಲೆ ಈ ಒಂದು ಹಳೆ ಫೋನಲ್ಲಿ ನೆಟ್ವರ್ಕ್ ಹೋಗುತ್ತೆ. ಸೊ ಅದಾದಮೇಲೆ ನಿಮ್ಮ ಒಂದು ಹೊಸ ಫೋನ್ಗೆ ನೆಟ್ವರ್ಕ್ ಏನಿದೆ ಅದು ಬರುತ್ತೆ ಆಯಿತಾ. ಸೊ ಗೈಸ್ ನೋಡಿ, ನನ್ನ ಹಳೆ ಫೋನಲ್ಲಿ ಆಫ್ಟರ್ 2 hours ನೆಟ್ವರ್ಕ್ ಹೋಗಿದೆ ಆಯಿತಾ. ಸೊ ಈಗ ಈ ಸಿಮ್ಮು ಈ ಒಂದು ಫೋನಿಗೆ ಬಂದಿದೆ. ಸೊ ಇಲ್ಲಿ ನಮಗೊಂದು ನೋಟಿಫಿಕೇಷನ್ ಕೂಡ ಬಂದಿದೆ, ಇಲ್ಲಿ ಫಿನಿಶ್ ಮೊಬೈಲ್ ಸರ್ವಿಸ್ ಸೆಟಪ್ ಅಂತ ಅಂದ್ಬಿಟ್ಟು. ಸೊ ಇದ್ರ ಮೇಲೆ ಕ್ಲಿಕ್ನ ಮಾಡಾದರೂ ನೀವು ಸೆಟಪ್ ಮಾಡ್ಬೋದು, ಅಥವಾ ಸೊ ನಿಮ್ಮ ಒಂದು ಫೋನಲ್ಲಿ ಸೆಟ್ಟಿಂಗ್ಸ್ ಆ್ಯಪನ್ನು ಓಪನ್ ಮಾಡಿಕೊಂಡು ಇಲ್ಲಿ ಬ್ಯಾಕಿಗೆ ಬಂತು ಅಂತಂದರೆ ಇಲ್ಲಿ ನೀವು ನೋಡ್ಬೋದು ಮೊಬೈಲ್ ಸರ್ವಿಸ್ ಅಂತ ಒಂದು ಆಪ್ಷನ್ ಇದೆ. ಸೊ ಜಸ್ಟ್ ಈ ಒಂದು ಮೊಬೈಲ್ ಸರ್ವಿಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಸೆಟಪ್ ಮೊಬೈಲ್ ಸರ್ವಿಸ್ ಅಂತ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನೀವು ನಿಮ್ಮ ಒಂದು ಈ ಸಿಮ್ನ ನೀವು ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ಇಲ್ಲಿ ಸೆಟಪ್ ಈ ಸಿಮ್ ಅಂತ ಬರುತ್ತೆ, ಸೆಟಪ್ ಈ ಸಿಮ್ ಮೇಲೆ ಕ್ಲಿಕ್ನ ಮಾಡಿ ಆಯಿತಾ. ಸೊ ಇಲ್ಲಿ ಏನೇನು ಕೇಳುತ್ತೆ ಅದನ್ನು ನೀವು ಕೊಡಬೇಕು. ಸೊ ಜಸ್ಟ್ ಅದನ್ನು ಕೊಟ್ಟರೆ ಸೊ ನಿಮ್ಮ ಒಂದು ಈ ಸಿಮ್ಮು ಆ್ಯಕ್ಟಿವೇಟ್ ಆಗುತ್ತೆ. ಸೊ ಇವಾಗ ನಾನು ಆ್ಯಕ್ಟಿವೇಟ್ ಮಾಡ್ತಾಯಿದ್ದೀನಿ, ನೀವು ಇಲ್ಲಿ ನೋಡ್ಬೋದು. ಆ್ಯಕ್ಟಿವೇಟ್ ಮಾಡಿದ ತಕ್ಷಣ ಇಲ್ಲಿ ನೆಟ್ವರ್ಕ್ ಬಂದುಬಿಡುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಇವಾಗ ನೆಟ್ವರ್ಕ್ ಬಂದಿದೆ. ಸೊ ಈ ಥರ ನಿಮ್ಮ ಒಂದು ಈ ಸಿಮ್ನ ನೀವು ನಿಮ್ಮ ಒಂದು ಹೊಸ ಫೋನಲ್ಲಿ ಆ್ಯಕ್ಟಿವೇಟ್ ಮಾಡ್ಕೋಬೋದು. ಸೊ ನೀವು ನೋಡ್ಬೋದು ಹೊಸ ಫೋನ್ಗೆ ಈ ಒಂದು ನೆಟ್ವರ್ಕ್ ಬಂತು.